ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಹೆಂಡ್ತಿ. ಟ್ರಿಪ್ಪಿಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಿನ್ನೆ ಅಷ್ಟೇ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಬಂದು ಮಲ್ಲೇಶ್ವರಂ ಮತ್ತು ಝೂಡಿಯೋಗೆ ಹೋಗಿ ನೆನ್ನೆ ಆಲ್ಮೋಸ್ಟ್ ಇಡೀ ದಿನ ಎಗ್ರೋಯ್ತು ಬರೀ ಶಾಪಿಂಗೇ. ಕಪಲ್ ಟೈಪ್ ಡ್ರೆಸ್ಸಸ್ ತೊಗೊಂಡಿದ್ವಿ ಮ್ಯಾಚಿಂಗ್ ಮಾಡೋಕ್ಕೆ. ನೋಡು ಬೇಗ. ಅದೇ ಈ ಶರ್ಟ್ ತಗೊಳ್ಳೋಣ ನಿಂಗೆ. ನೀನು ಈ ಶರ್ಟ್ ಚಡ್ಡಿ ಹಾಕೋ, ಶರ್ಟ್ ಹಾಕೋ, ಈ ಶರ್ಟ್ ಶಾರ್ಟ್ಸ್ ಹಾಕೋ ವೈಟ್. ನಾನು ಗ್ರೀನ್ ಕಲರ್ ಹಾಕೊಂತೀನಿ, ಇವಾಗ ಹೊಸ ತಗೊಂಡಿದ್ದೀನಲ್ಲ ಗ್ರೀನ್ ಕಲರ್ ಹಾಕೊಂತೀನಿ, ವೈಟ್ ಮ್ಯಾಚ್ ಆಗುತ್ತೆ ಅದಕ್ಕೆ. ಓಕೆನಾ? ಇವೆರಡು ಹಾಕೊಂತೀಯಾ? ನಮ್ಗೆ 2 ಪೇರ್ ಆಯ್ತಾ? ಅದೊಂದ್ ಪೇರ್ ಆಯ್ತಾ ಬೀಚ್ಗೆ? ಕೆಲಸ ಮಾಡೋಣ, ಇದು ಎಲ್ಲಾ ಪೇರು ತಗೊಂಡ್ಬಿಡೋಣ. ಇದು ನಂಗೆ ಇಷ್ಟ ಆಯ್ತು. ನಿಂಗೆ ಯಾವ ಸೈಜು? ಎಲ್ 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 ಇನ್ನ ಹೋಗು, ಅಲ್ಲೇ ಇದೆ ನೋಡು. ಇದು ಎಲ್ಲಿ ದೊಡ್ಡ ಆಯ್ತು ಅನ್ಸುತ್ತೆ. ಎಂ ತಗೊಳ್ಳೋಣ. ಇನ್ನ ಇದು ಆಲ್ರೆಡಿ have white shirt, right? Then why are we taking this? You don't want this. ಅದು ವೈಟ್ ತಾನೆ, ಬಟ್ ಇದು ಡಿಫರೆಂಟ್ ಆಗಿದೆ. ಇದು ಇನ್ನ ಶಾಪಿಂಗ್ ನಡೀತಾನೆ ಇದೆ. ಟೈಮ್ ರಾತ್ರಿ 8:30 ಆಯ್ತು. ಈ ಮೇಡಮ್ ಶಾಪಿಂಗ್ ಮುಗ್ದಿಲ್ಲ. ಮಲ್ಲೇಶ್ವರಂ ಅಲ್ಲಿ ಲಿಟ್ರಲಿ 3 hours ಫಾರ್ 1 ಡ್ರೆಸ್ ಅಲ್ವಮ್ಮ? ಮಲ್ಲೇಶ್ವರಂ ಅಲ್ಲಿ 3 hours ಎಷ್ಟು ಬಟ್ಟೆ ಪರ್ಚೇಸ್ ಮಾಡ್ದು? ಗ್ರೇಟ್, ಸೂಪರ್, ಸೋ ಗುಡ್, ಟೂ ಗುಡ್. ಯಾ 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 ಇದು ಬೀಚ್ ವೇರ್ಗೆ ಅಂತ ನಮ್ಮ ಮೇಡಮ್ ಸೆಲೆಕ್ಟ್ ಮಾಡವ್ರೆ. ಸೊ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಓಕೆನಾ? ಸೊ ಫಾರ್ ದಿ ಸೇಮ್ ಶಾರ್ಟ್ಗೆ ಇದೊಂದು ಡ್ರೆಸ್, ಬಾಡಿ ಒಳ್ಳೆ ಫ್ಲೆಕ್ಸ್ ಮಾಡ್ಬೋದು. ಇದಕ್ಕೇನು ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಓಕೆ, ಲುಕಿಂಗ್ ಗುಡ್. ಸಿ ಹೆಂಗಿದೆ? ಕೂಲ್ ಆಗಿದೆ, ರಿಲ್ಯಾಕ್ಸ್ಡ್ ಆಗಿದೆ. ಇದು ಇನ್ನೊಂದು ಕಾಂಬಿನೇಷನ್, ಲೈಕ್ ಶಾರ್ಟ್ಸ್ ಆ್ಯಂಡ್ ಶರ್ಟ್ ಎರಡು ಒಂದೇ ಕಲರ್, ಮ್ಯಾಚಿಂಗ್. ಲೆಟ್ಸ್ ಸಿ ಮೇಡಮ್ ರಿಯಾಕ್ಷನ್. ಎಲ್ಲದಕ್ಕೂ ಓಕೆ ಹೇಳ್ತಾ ಇದೆಯಾ? ತ್ರೀನೂ ಸೂಪರಾ? ಇದೊಂದೇ ಮ್ಯಾಚಿಂಗ್ ಆಗೋದು ಅಲ್ಲ, ಅಲ್ಲಿ ಇಬ್ರಿಗೂ ಸೇಮ್ ಶರ್ಟ್ ದೊಗ್ಲೆ ಆಗಲಿಲ್ವಾ? ದೊಗ್ಲೆ ಶರ್ಟ್ ಅದಕ್ಕಿಂತ ಸ್ಮಾಲ್ ಸೈಜ್ ಇರಲಿಲ್ಲ, ಕಟ್ ಮಾಡಿ ಹೊಲ್ದು ಬಿಡೋಣ. ಭಯ್ಯ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತದೆ.
ಇದು ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ, ಇದು ಸಖತ್ತಾಗಿದೆ. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ, ಮೇಡಮ್ಗೆ ಆದರೂ ಸಮಾಧಾನ ಆಗ್ತಾಯಿಲ್ಲ. ಏನು ಜೀನ್ಸ್ ಬೇಕು? ಬ್ಯಾಗಿ ಜೀನ್ಸು. ಬ್ಯಾಗಿ ಜೀನ್ಸ್ ಬದಲು ಒಂದು ಬ್ಯಾಗೇ ತಗ್ಲಾಕೊಂಡ್ಬಿಡ್ತೀನಿ. ಸ್ಟುಡಿಯೋದಲ್ಲಿ ಬೇಡ 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 ಅಂದ್ರೂ ಡ್ಯಾನ್ಸ್ಗಳು ಆಡ್ಕೊಂಡು 3 ಪೇರ್ ಬಟ್ಟೆ ತೊಗೊಂಡಿರೋದು, ಮ್ಯಾಚಿಂಗ್ ಅಂದ್ಬಿಟ್ಟು. ಆಕ್ಚುಲಿ ನಾನು 1 ಪೇರ್ ತಗೊಂಡಿಲ್ಲ ಆಯ್ತಾ, ನಾನು 2 ಪೇರ್ ತಗೊಂಡಿರೋದು ಇಲ್ಲಿ. ಅಲ್ಲಿ ನಾನು ತಗೊಂಡಿದ್ 1 ಪೇರ್, ಇಲ್ಲಿ ನಾನು 1 ಪೇರ್ ತಗೊಂಡಿಲ್ಲ. ನಾನು ಹೋಗ್ಲಿ ಅಂತ ಬಿಟ್ಬಿಟ್ಟಿದೀನಿ, ನೀವ್ ಹೇಳಿದ್ರಿ ಅಂತ ಆಯ್ತಾ. ಲೆಟ್ಸ್ ಗೋ. ಎಲ್ಲಿಗೆ? ಮನೆಗೆ ಹೋಗ್ತಾ ಇರೋದು ಮನೆಗೆ, ಪಾನಿಪುರಿ ತಿನ್ನಕ್ಕೆ. ಸೊ ಇದಾಗಿತ್ತು ನಮ್ಮ ನೆನ್ನೆಯ ಶಾಪಿಂಗ್ ವ್ಲಾಗ್. ಇವಾಗ ಈ ರಥನ ವಾಶ್ ಮಾಡಬೇಕು. ವಾಶ್ ಮಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿ ಎಲ್ಲ ಚೆಕ್ ಮಾಡಿ ನಿಲ್ಲಿಸ್ಬಿಡ್ಬೇಕು. ಇದೊಂದು ಮಾಡಿಬಿಟ್ರೆ ನಾಳೆ ಹೋಗೋದಕ್ಕೆ ಎಲ್ಲ ರೆಡಿ ಆಗಿಬಿಡುತ್ತೆ. ಸೊ ಕಾರ್ದು ಕೂಲೆಂಟ್ ಸ್ವಲ್ಪ ಕಡಿಮೆ ಇತ್ತು, ಸ್ವಲ್ಪ ಅಲ್ಲ ಫುಲ್ಲು ಹೋಗೇ ಬಿಟ್ಟಿತ್ತು ಆಲ್ಮೋಸ್ಟು. ನೆನ್ನೆ ಬರ್ತಾ ಹಂಗೆ ಕೂಲೆಂಟು ಚೇಂಜ್ ಮಾಡಿಸ್ಕೊಂಡು ಬಂದು ಇವಾಗ ವಾಷಿಂಗ್ ಇದೆ. ವಾಷಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಬೇಕಿನ್ನ, ಬಟ್ಟೆ ಪ್ಯಾಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಅರ್ಲಿ ಮಾರ್ನಿಂಗ್ ಅಂದರೆ ವೆಡ್ನೆಸ್ಡೇ ಅರೌಂಡ್ 5ಗೆಲ್ಲ ಬಿಡಬೇಕು. ಸೊ 4ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬೆಳಗ್ಗೆ 5 ಗಂಟೆಗೆಲ್ಲ ಬಿಡಬೇಕು. ಸೊ ಪಕ್ಕದಲ್ಲಿ ಮೇಡಮ್ ಅವ್ರ ಸೀಟ್ ಖಾಲಿ ಇದೆ. ಮೇಡಮ್ ಅವರು ಪಾರ್ಲರ್ಗೆ ಹೋಗಿದ್ದಾರೆ. ನಾವು ನಿನ್ನೆ ನೈಟೇ ಹೋಗ್ಬಿಟ್ಟು ಸುಮ್ಮನೆ ಲೈಟಾಗಿ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿಸ್ಕೊಬಂದು ಈಗ ಮೇಡಮ್ ಅವರು ಹೋಗಿದ್ದಾರೆ ಹೇರ್ ಕಟ್ಟಿಂಗು ಮತ್ತು ಏನೋ ಮಾಡಿಸ್ಕೊಬರ್ತೀನಿ ಅಂತ ಹೋಗಿದ್ದಾರೆ. ನೋಡೋಣ, ಹೋಗಾಗಲೇ 1 ಅವರ್ ಆಯಿತು. ಬರ್ತಾರೆ, ಬಂದಮೇಲೆ ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು. ಈಗ ಸದ್ಯಕ್ಕೆ ಈ ಕಾರ್ನ ವಾಶ್ ಮಾಡಬೇಕು. ಬನ್ನಿ ವಾಶ್ ಮಾಡೋಣ. ಕಾರ್ದು ರಥದ ಕಂಡೀಷನ್ ಹಿಂಗಿದೆ, ಫುಲ್ ವಾಶ್ ಮಾಡಬೇಕು. ಇವಾಗ ವಾಶ್ ಮಾಡಿದ್ಮೇಲೆ ಹೆಂಗಾಗುತ್ತೆ ತೋರಿಸ್ತೀನಿ. ಇಡೀ ಕಾರು ಫುಲ್ಲು ಫೋಮ್ ವಾಶ್ ಆಗಿ ನಿಂತಾಯಿತು. ಹೊಳಿತಾ ಇದೆ ಕಾರ್. ಕಂಪ್ಲೀಟ್ ಇಂಟೀರಿಯರ್ ಎಲ್ಲನೂ ಫುಲ್ ಕ್ಲೀನ್ ಆಯಿತು. ಇವಾಗ ಇದನ್ನು ನಿಲ್ಲಿಸಿ ಒದಿಸ್ಬಿಟ್ರೆ ನಾಳೆ ಬೆಳಗ್ಗೆವರೆಗೂ ಒಂಚೂರು ಡಸ್ಟ್ ಆಗೋಲ್ಲ. ಕಾರ್ ವಾಷಿಂಗ್ ಎಲ್ಲ ಆಯಿತು. ಈಗ ಒದಿಸ್ಬಿಟ್ರೆ ಒಂಚೂರು ಡಸ್ಟ್ ಇಲ್ದಂಗೆ ನೀಟಾಗಿರುತ್ತೆ. ಬೆಳಗ್ಗೆ ಎತ್ಕೊಂಡು ಹೊಸ ಕಾರಲ್ಲಿ ಹೋಗ್ಬೋದು. ಸೊ ಕಾರ್ ಈಸ್ ಆಲ್ ಸೆಟ್ ಫಾರ್ ದಿ ಟ್ರಿಪ್. ಒದಿಸಿದ್ದಾಗೋಯ್ತು ಅಲ್ವ ಅಮ್ಮ? ಇವಾಗ ಹೋಗಿ ಬಟ್ಟೆ ಪ್ಯಾಕಿಂಗ್ ಆ್ಯಂಡ್ ಟ್ರಿಪ್ಪಿಗೆ ಏನೇನು ಬೇಕೋ ಅದನ್ನು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಲೆಟ್ಸ್ ಗೋ. ನಾನು ಇವಾಗಷ್ಟೇ ಕಾರ್ನ ಎಲ್ಲ ವಾಶ್ ಮಾಡಿ ಒದಿಸಿ ನಿಲ್ಲಿಸಿದ್ದೀನಿ. 2-3 ಡೇಸಿಂದ ಮಳೆ ವಾತಾವರಣ ಕೂಡ ಇರಲಿಲ್ಲ. ಇವಾಗ ನೋಡಿದ್ರೆ ಮೋಡ ಹಿಂಗೆ ಮುಚ್ಕೊಂಡು ಕೂತಿದೆ. 2-3 ದಿವಸದಿಂದ ಬಿಸಿಲು ಸುಟ್ಟೋಗ್ತಾ ಇತ್ತು. ಇವಾಗ ನೋಡಿದ್ರೆ ಫುಲ್ ಮಳೆ ಬರೋ ಥರ ಆಗಿದೆ. ನಾನು ಕಾರ್ ವಾಶ್ ಮಾಡಿ ಒದಿಸಿ ನಿಲ್ಲಿಸಿರೋದು ವೇಸ್ಟ್ ಆದಂಗೆ ಆಗ್ಬಿಡುತ್ತೆ. ಮಳೆ ಅಟ್ಲೀಸ್ಟ್ ನಾನು ವಾಶ್ ಮಾಡೋಕ್ಕಿಂತ ಮುಂಚೆ ಆದರೂ ಬಂದಿದ್ದರೆ ಅದೇ ವಾಶ್ ಆಗಿರೋದು, ಜಸ್ಟ್ ಒರೆಸ್ಬಿಟ್ಟು ಒದಿಸ್ಬೋದಾಗಿತ್ತು. ಇವಾಗ ಕಷ್ಟಪಟ್ಟು ವಾಶ್ ಮಾಡಿ ಬೆವರು ಸೋರಿಸಿದಕ್ಕೂ ವೇಸ್ಟ್ ಆಗ್ಬಿಡುತ್ತೆ. ಸೊ ಮಳೆ ಬರದೇ ಇದ್ರೇ ಬೆಸ್ಟ್ ಅನ್ಸುತ್ತೆ. ಇವಾಗ ನಮ್ಮ ಮೇಡಮ್ ಅವರು ಬಟ್ಟೆ ಎತ್ಕೋತಾ ಇದ್ದಾರೆ, ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ನಾನು ನನ್ನ ಬಟ್ಟೆ ಎಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ಕೋಬೇಕು. ಬಟ್ಟೆ ಎಲ್ಲ ಎತ್ಕೊಂಡು ಪ್ಯಾಕ್ ಮಾಡಿ ಎಲ್ಲ ಕಾರಲ್ಲಿ ಲೋಡ್ ಮಾಡಿ, ಬೆಳಗ್ಗೆ ಲೋಡ್ ಮಾಡ್ತೀನಲ್ಲ, ಬೆಳಗ್ಗೆ ಲೋಡ್ ಮಾಡಿ ಒಂದು ನೀರಿನ ಕ್ಯಾನ್ ಕೂಡ ಎತ್ಕೊಂಡು ಹೋಗ್ಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ನೀರು ಕುಡ್ದು ವಾಯ್ಸ್ ಚೇಂಜ್ ಆಗೋದು, ಇನ್ಫೆಕ್ಷನ್ನು ಯಾಕೆ ಸುಮ್ಮನೆ. ಸೊ ಒಂದು ಹೇಗಿದ್ರು ಕಾರಲ್ಲಿ ಹೋಗ್ತಾಯಿದ್ವಿ, ಇಬ್ಬರೇ ಹೋಗ್ತಾ ಇರೋದು. ಕಾರ್ ಫುಲ್ಲು ಖಾಲಿ ಇರುತ್ತೆ, ಏನೇನು ಬೇಕೋ ಎಲ್ಲ ಸ್ಲಿಪ್ಪರ್ಸು, ಶೂಸು ಎಲ್ಲ ಎತ್ಕೊಂಡು ಹೋಗ್ತಾ ಇರೋದೆ.
ಹಾ ಹೆಂಡತಿ ಬಂದ್ಲಪ್ಪ ಇವಾಗ. ಎಷ್ಟೊತ್ಗಮ್ಮ ಹೋಗಿದ್ದು? ಹಾ ಮಧ್ಯಾಹ್ನ 3:30 ಹೋಗಿದ್ದಕ್ಕೆ ಇವಾಗ ಆಲ್ಮೋಸ್ಟ್ 7 ಆಗಿದೆ. 6:50 ಆಯ್ತು. ಹಾ ಹೇರ್ ಕಟ್ ಮಾಡಿಸ್ಲಿಲ್ಲ. ವೆರಿ ಗುಡ್. ಹಂಗೆ ಚೆನ್ನಾಗಿದೆ, ಹಂಗೆ ಚೆನ್ನಾಗಿದೆ. ಬೇಡ ಬೇಡ ಬೇಡ, ನಾನು ಕರ್ಕೊಂಡೋಗೆಲ್ಲ ಮಾಡ್ಸಲ್ಲ. ಪ್ಯಾಕಿಂಗ್ ಯಾವಾಗ ಮಾಡ್ತೀರಾ ನೀವು? ಫಸ್ಟ್ ಹೋಗಿ ಸ್ನಾನ ಮಾಡ್ತೀನಿ, ಫುಲ್ ಸುಸ್ತಾಗ್ತದೆ, ಫ್ರೆಶ್ ಆಗ್ತೀನಿ, ಆಮೇಲೆ ಒಂದೊಂದೇ ನಿಮ್ಗೆ ಕೊಡ್ತೀನಿ, ನೀವು ಪ್ಯಾಕ್ ಮಾಡಿ. ನಮ್ಗೆ ಇನ್ನೂ ತುಂಬಾ ಕೆಲಸಗಳಿದೆ, ಸಿಕ್ಕಾಪಟ್ಟೆ ಕೆಲಸಗಳಿದೆ, ಸಿಕ್ಕಾಪಟ್ಟೆ ಇದೆ. ಅದೇನು ಎಲ್ಲ ಇದೆ ಮಾಡ್ಬೇಕು. ಯಾಕೆ ಏನೇನ್ ಮಾಡ್ತೀರಾ? ಅರ್ಧಂಬರ್ಧ ಮಾಡಿ ಬಿಟ್ಟಿರೋ ಪ್ಯಾಕಿಂಗ್ ನ ತಾವು ದಯವಿಟ್ಟು ಫಿನಿಶ್ ಮಾಡ್ಬಿಟ್ರೆ ನಾವು ನಮ್ಮ ಸೂಟ್ ಕೇಸ್ ನ ಇಟ್ಕೊಂಡು ನಮ್ಮ ನಾವು ಶುರು ಮಾಡ್ತೀವಿ. ಓಕೆ, ಈಗ ಹೊಡ್ತೀರ ಸ್ನಾನಕ್ಕೆ ಬೇಗ ಹೋಗಿ ಬಂದು ರೆಸ್ಟ್ ಮಾಡಿ ಆಮೇಲೆ ಪ್ಯಾಕಿಂಗ್. ಗೋ ಗೋ ಗೋ, ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್, ಬಾಯ್ ಬಾಯ್. ಮಳೆ ಯಾವ ಲೆವೆಲ್ಗೆ ಬರ್ತಾ ಇದೆ ಅಂದರೆ ನಾನು ವಾಶ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಕಾರ್ನ ಕಷ್ಟಪಟ್ಟು 1 ಅವರ್ ವಾಶ್ ಮಾಡಿದ್ದೀನಿ. ಮಳೆ ಬಂದು ನೋ ಇಟ್ಸ್ ನಾಟ್ ಓಕೆ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ನಮ್ಮ ಸಿಂಪಲ್ ಆಗಿ ಒಂದಿನ ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.